ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾವು ಭಾರತೀಯರು, ನಮಗೆ ಅತ್ಯಂತ ಗರ್ವವಿದೆ ನಮ್ಮ ದೇಶದ ಮೇಲೆ. ನಮ್ಮ ದೇಶದಲ್ಲಿ ಅನೇಕ ಧರ್ಮ, ಜಾತಿ, ಜನಾಂಗ, ಭಾಷೆಗಳನ್ನಾಡುವಂತಹ ಜನರಿದ್ದಾರೆ. ಆಚರಣೆ ಭಿನ್ನವಾಗಿದೆ, ಸಂಸ್ಕೃತಿ ವಿಭಿನ್ನವಾಗಿದೆ. ಆದರೂ ಕೂಡ ನಮ್ಮೆಲ್ಲರಲ್ಲಿಯೂ ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದಾಗಿ ಬಾಳ್ಬೇಕು ಅನ್ನುವಂತಹ ಮನೋಭಾವನೆ ಇದೆ ಅಲ್ಲ, ಇದನ್ನೇ ವಿವಿಧತೆಯಲ್ಲಿ ಏಕತೆ ಅಂತ ಕರೆಯಲಾಗಿದೆ. ಇಂತಹ ವಿಶಿಷ್ಟವಾದ ಲಕ್ಷಣವನ್ನು ಹೊಂದಿರುವಂತಹ ಪ್ರಪಂಚದ ಏಕೈಕ ರಾಷ್ಟ್ರವೆಂದರೆ ಅದುವೇ ಭಾರತ. ನಮ್ಮ ಭಾರತ ದೇಶದ ಇತಿಹಾಸವನ್ನ ನಾವು ಕೂಲಂಕುಷವಾಗಿ ನೋಡ್ತಾ ಬಂದ್ರೆ, ಕಾಲಾಂತರದಲ್ಲಿ ಅನೇಕ ವಿದೇಶಿ ದಾಳಿಕೋರರು ನಮ್ಮ ದೇಶದ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಬಂದಿರುವಂತಹದನ್ನ ನಾವು ಕೇಳಿದ್ದೇವೆ, ಓದಿದ್ದೇವೆ. ಉದಾಹರಣೆಗೆ ಅಲೆಕ್ಸಾಂಡರ್, ಪ್ರಪಂಚವನ್ನೇ ಗೆಲ್ತೀನಿ ಅಂತ ಹೋದಂತ ಅಲೆಕ್ಸಾಂಡರ್ ಭಾರತ ದೇಶಕ್ಕೂ ಸಹಿತ ಬರ್ತಾನೆ. ಬಹುಶಃ ಇಲ್ಲಿನ ಸಂಪತ್ತೇ ಆತನನ್ನ ಆಕರ್ಷಿಸಿತ್ತು. ಮುಂದಿನ ದಿನಮಾನಗಳಲ್ಲಿ ಪಾರ್ಥಿಯನ್ನರು, ಶಕರು ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅರಬ್ಬರು, ಟರ್ಕರು ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾರೆ. ಇನ್ನು ಮುಂದೆ ಹೋದ್ರೆ ಯುರೋಪಿಯನ್ನರು ಅಂದ್ರೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು ದಾಳಿ ಮಾಡ್ತಾರೆ. ವಿದೇಶಿಯರು ನಮ್ಮ ಭೂಮಿಯ ಮೇಲೆ ದಾಳಿ ಮಾಡಿದಾಗ ಅದನ್ನ ಹಿಮ್ಮೆಟ್ಟಿಸುವಂತಹ ಪ್ರಯತ್ನಗಳು ಬಹಳ ಆಯಿತು. ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಎಷ್ಟೋ ವಿದೇಶಿಗರನ್ನು ನಮ್ಮ ದೇಶದ ರಾಜರು ಹಿಂದಕ್ಕಟ್ಟಿರುವಂತದ್ದು ಇದೆ. ಈ ನಿಟ್ಟಿನಲ್ಲಿ ನಾವು ಪೃಥ್ವಿರಾಜ ಚೌಹಾಣನನ್ನ ನೆನೆಯಲೇಬೇಕಾಗುತ್ತೆ. ನಾವು ಹೇಗ್ ಮರೆಯಕ್ಕಾಗುತ್ತೆ? ಪ್ರಥಮ ತರೈನ್ ಕಾಳಗ ಹೇಗೆ ಮೊಹಮ್ಮದ್ ಗೋರಿಯನ್ನ ಸೋಲಿಸಿ ಆತ ನಮ್ಮ ದೇಶವನ್ನ ರಕ್ಷಣೆ ಮಾಡ್ತಾನೆ. ಇನ್ನು ನಾವು ಭಾರತದ ಇತಿಹಾಸದುದ್ದಕ್ಕೂ ಈ ರೀತಿಯ ಹೋರಾಟಗಳನ್ನ, ಶೌರ್ಯವನ್ನ, ಸಾಹಸವನ್ನ ನೋಡ್ತಾನೆ ಬರ್ತೀವಿ. ಒಂದ್ ರೀತಿಯಲ್ಲಿ ನಮ್ಮ ದೇಶ ಸ್ವತಂತ್ರಗೊಂಡಿರುವಂತಹದ್ದೇ ರೋಚಕವಾದ ಘಟನೆ. ಆದ್ರೆ ಈಗ ನಾನು ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡೋದಿಲ್ಲ. ಇವತ್ತಿನ ದಿನ ನಾನು ನಮ್ಮ ಭಾರತೀಯರಲ್ಲಿರುವಂತಹ ಗುಣಗಳೇನಿದಾವಲ್ಲ, ಅದೇ ಬಹುಶಃ ನಮ್ಮ ವಿದೇಶಿಯರ ದಾಳಿಗೂ ಕೂಡ ನಾವು ತುತ್ತಾದಾಗ ನಮ್ಮ ಭಾರತದ ಸಂಸ್ಕೃತಿಯನ್ನ ರಕ್ಷಣೆ ಮಾಡೋದಕ್ಕೆ ನಮ್ಮಲ್ಲಿರುವಂತಹ ಆ ಗುಣವೇ ಕಾರಣ ಆಯ್ತು ಅಂತ ಹೇಳಬಹುದು. ನೋಡಿ, ನಮ್ಮೆಲ್ಲರಿಗೂ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಗೊತ್ತು. ಬಹುಶಃ ನಮ್ಮ ದೇಶದ ಮೊದಲ ರಾಜವಂಶ ಅಂತಾನೆ ಅದು ಕರೆಸ್ಕೊಳ್ಳುತ್ತೆ. ಇನ್ನು ಮೌರ್ಯ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಂದ್ರಗುಪ್ತ ಮೌರ್ಯ ತನ್ನ ಗುರುವಾದಂತಹ ಚಾಣಕ್ಯನ ಮಾರ್ಗದರ್ಶನದಲ್ಲಿ ಮೌರ್ಯ ಸಾಮ್ರಾಜ್ಯವನ್ನ ಕಟ್ಟಿರುವಂತಹ ಇತಿಹಾಸವನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ಒಂದಿನ ನಮ್ಮ ಚಾಣಕ್ಯನವರು ಚಂದ್ರಗುಪ್ತನ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ರು. ಅವರು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಂತ ಸಂದರ್ಭ, ಅದು ರಾತ್ರಿಯ ವೇಳೆ. ಈಗೆಲ್ಲ ಇರೋ ಹಾಗೆ ಆಗಂತೂ ವಿದ್ಯುತ್ ಇರ್ಲಿಲ್ಲ. ದೀಪವನ್ನ ಹಚ್ಕೊಂಡು, ಸುಮಾರು 2000 ವರ್ಷಗಳ ಹಿಂದಿನ ಘಟನೆ ಇದು, ದೀಪವನ್ನ ಹಚ್ಕೊಂಡು ಅವ್ರು ತಮ್ಮ ಕೆಲಸವನ್ನ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಅವರ ಆಸ್ಥಾನಕ್ಕೆ ಚೀನಿ ಪ್ರವಾಸಿ ಒಬ್ಬ ಭೇಟಿ ನೀಡಿರ್ತಾನೆ. ಆ ಚೀನಿ ಪ್ರವಾಸಿ ಬಂದಾಗ ನಮ್ಮ ಚಾಣಕ್ಯನವರು ಅವರನ್ನ ಮೊದಲು ಸ್ವಾಗತಿಸಿ ಕುಳಿತುಕೊಳ್ಳಕ್ ಹೇಳ್ತಾರೆ. ನಮ್ಮ ಭಾರತೀಯ ಆದರಾತಿಥ್ಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಗೌರವವನ್ನ ಅವರಿಗೆ ಸೂಚಿಸಿ ಕೂತ್ಕೊಳ್ಳಕ್ ಹೇಳಿ ತಾವೇನ್ ಬಳಸ್ತಾ ಇದ್ರಲ್ಲ ದೀಪ, ಅದನ್ನ ಆರಿಸ್ತಾರೆ. ನಂತರದಲ್ಲಿ ದೀಪವನ್ನ ಅವರು ಹಚ್ತಾರೆ. ಇದನ್ನ ಗಮನಿಸಿದಂತಹ ನಮ್ಮ ಚೀನಾ ಯಾತ್ರಿಕ ಇದಾನಲ್ಲ, ಕೇಳ್ತಾನೆ ಚಾಣಕ್ಯರನ್ನ, ಏನು ನಿಮ್ಮ ಭಾರತೀಯರ ಗುಣಲಕ್ಷಣವೇ ಇದ? ದೀಪವನ್ನ ಹಚ್ಚೋದು, ನಂತರ ಆರಿಸೋದು, ಮತ್ತೆ ಹಚ್ಚೋದು ಅಂತ ಕೇಳಿದಾಗ ಚಾಣಕ್ಯನವರು ಶಾಂತ ಚಿತ್ತದಿಂದಲೇ ಉತ್ತರವನ್ನ ಕೊಡ್ತಾರೆ. ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ನೋಡಿ ಮಹಾಸ್ವಾಮಿಗಳೇ, ಭಾರತೀಯರ ಗುಣ ಎಂಥದ್ದು ಅನ್ನೋದು ನಿಮ್ಗೆ ಗೊತ್ತಾಗೇ ಆಗುತ್ತೆ ಇನ್ ಮುಂದೆ. ಈಗ ತಾನೇ ನೀವು ಬಂದಿದ್ದೀರಾ. ಆದ್ರೆ ನಾನು ಈಗ ಬಳಸ್ತಾ ಇದ್ನಲ್ಲ ದೀಪ, ಅದು ಪ್ರಜೆಗಳ ಹಣದಿಂದ, ಪ್ರಜೆಗಳ ತೆರಿಗೆಯಿಂದ ಸಂಗ್ರಹಣೆ ಮಾಡಿರುವಂತಹ ದುಡ್ಡಿನಲ್ಲಿ ಎಣ್ಣೆಯನ್ನ ತರಿಸಿ ಹಚ್ಚಿರುವಂತಹ ದೀಪ. ಈಗ ನೀವು ನನ್ಗೆ ಭೇಟಿ ಆಗೋಕೆ ಬಂದಿರೋದ್ರಿಂದ ನೀವು ನನ್ನ ಅತಿಥಿ. ನಿಮ್ಮನ್ನ ಸತ್ಕರಿಸೋದು ನನ್ನ ಧರ್ಮ. ನನ್ನ ಪ್ರಜೆಗಳು, ನಮ್ಮ ಪ್ರಜೆಗಳು ಏನು ರಾಜ್ಯ ಬೊಕ್ಕಸಕ್ಕೆ ದುಡ್ಡು ಕೊಡ್ತಾರಲ್ಲ, ಅದನ್ನ ಬಳಸ್ಕೊಂಡು ನಾನು ನಿಮ್ಮನ್ನ ಸತ್ಕರಿಸುವಂತಹ ಅಗತ್ಯ ನನಗಿಲ್ಲ. ನಾನ್ ಮಾಡುವಂತಹ ಕರ್ತವ್ಯದಿಂದ ನನಗೂ ಕೂಡ ವೇತನ ಬರುತ್ತೆ. ಆ ವೇತನದಲ್ಲಿ ನಾನು ಕೂಡ ನನ್ನ ಕುಟುಂಬಕ್ಕೆ ಬೇಕಾಗುವಂತಹ ವಸ್ತುಗಳನ್ನ ಖರೀದಿ ಮಾಡಿದ್ದೇನೆ. ಅದರಲ್ಲಿ ನಾನು ನಿಮಗೆ ದೀಪವನ್ನ ಹಚ್ಚಿ ನಿಮ್ಮ ಅತಿಥಿ ಸತ್ಕಾರವನ್ನ ನಾನು ಮಾಡಬಲ್ಲೆ. ಆದ್ರೆ ಪ್ರಜೆಗಳ ಹಣವನ್ನ ದುರುಪಯೋಗ ಮಾಡ್ಕೊಳ್ಳೋದು ಸರಿಯಲ್ಲ. ಇದು ನನ್ನ ಅನಿಸಿಕೆ. ಅದಕ್ಕೆ ರಾಜ್ಯಾಡಳಿತಕ್ಕೆ ಸಂಬಂಧಿಸಿದಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಆ ದೀಪವನ್ನ ಹಚ್ಚಿದ್ದೆ. ಈಗ ನೀವು ನನ್ನ ವೈಯಕ್ತಿಕ ಕೆಲಸಕ್ಕಾಗಿ ಬಂದಿರುವಿರಿ, ಅದಕ್ಕಾಗಿ ಆ ದೀಪವನ್ನ ಆರಿಸಿ ನನ್ನ ಸ್ವಂತದ ಹಣದ ದೀಪವನ್ನ ನಾನು ನಿಮಗಾಗಿ ಹಚ್ಚಿರುವೆ ಅಂತ ಹೇಳಿದಾಗ
ಅದನ್ನ ಅರ್ಥ ಮಾಡಿಕೊಂಡಂತಹ ಚೀನಾ ಪ್ರವಾಸಿ ಎಂಥ ಭಾರತೀಯರ ಮನಸ್ಸು ಎಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೊಂಡಂತೆ. ಸೊ ಈ ಒಂದು ಉದಾಹರಣೆ ಸಾಕು. ಯಾಕೆ ಪ್ರಪಂಚದಲ್ಲಿ ಬರೀ ಭಾರತವನ್ನಷ್ಟೇ ವಿದೇಶಿಯರು ದಾಳಿ ಮಾಡಲಿಲ್ಲ, ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂತಹ ಪ್ರಪಂಚದ ಒಂದು ಹಿರಿಯಣ್ಣ ಅಂತಾನೆ ಕರೆಸ್ಕೊಳ್ಳುವಂತಹ ದೇಶವನ್ನ ನಾವು ನೋಡೋದಾದ್ರೆ ಅಲ್ಲಿ ವಾಸಕ್ಕಿರೋರು ಇಂದಿನ ದಿನಮಾನದಲ್ಲಿ ಬಹುತೇಕರು ಇಂಗ್ಲೆಂಡ್ ದೇಶದ ನಿವಾಸಿಗಳೇ. ಅಂದ್ರೆ ಯಾವ ರೀತಿ ಇಂಗ್ಲೆಂಡ್ ದೇಶದವರು ಭಾರತಕ್ಕೆ ವ್ಯಾಪಾರಕ್ಕಂತ ಬರ್ತಾರೆ, ಅದೇ ರೀತಿ ಕೆಲ ಜನ ಇಂಗ್ಲೆಂಡ್ ದಿಂದ ಅಮೆರಿಕಕ್ಕೂ ಹೋಗಿದ್ರು. ಆದ್ರೆ ಅಮೆರಿಕದ ಮೂಲ ನಿವಾಸಿಗಳಾದ ರೆಡ್ ಇಂಡಿಯನ್ನರನ್ನ ಅಂದ್ರೆ ಮಾಯಾ, ಇಂಕಾ, ಆಸ್ಟೆಕ್ ನಾಗರಿಕತೆಯ ಜನರನ್ನ ದಮನ ಮಾಡಿಬಿಡ್ತಾರೆ, ಅವರನ್ನ ಸಂಪೂರ್ಣವಾಗಿ ಇಲ್ಲವಾಗಿಸಿ ಬಿಡ್ತಾರೆ, ಅಥವಾ ಕೃತಕ ರೋಗಗಳನ್ನ ಹರಡಿ ಅವ್ರ ಸಂಖ್ಯೆಯನ್ನ ಕಡಿಮೆ ಮಾಡ್ತಾರೆ. ಅಲ್ಲಿಗೆ ಅಮೆರಿಕಾದ ಮೂಲ ನಿವಾಸಿಗಳು ಇವತ್ತು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರೋದಿಲ್ಲ, ಅಲ್ಲಿರುವಂತವರು ಇಂಗ್ಲೆಂಡ್ ದೇಶದ ಜನರೇ. ಅದೇ ರೀತಿ ಭಾರತವನ್ನು ಸಹಿತ ತಮ್ಮ ಮೂಲ ಸ್ಥಾನ ಮಾಡ್ಕೊಳ್ಳಕ್ಕೆ ಇಂಗ್ಲೆಂಡ್ ದೇಶದ ಜನ ನೋಡ್ತಾರೆ. ಆದ್ರೆ ನಮ್ಮ ಸಂಸ್ಕೃತಿ ಅದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ. ಯಾಕಂತಂದ್ರೆ ನಮ್ಮ ಸಂಸ್ಕೃತಿಯ ಹಿರಿಮೆ ಎಂಥದ್ದು, ಗರಿಮೆ ಎಂಥದ್ದು, ಭಾರತೀಯರ ಗುಣ ಎಂಥದ್ದು, ಭಾರತೀಯರ ಸ್ವಭಾವ ಎಂಥದ್ದು, ಭಾರತೀಯರ ಮನಸ್ಸು ಎಂಥದ್ದು ಅಂತ ಅನೇಕ ನಿದರ್ಶನಗಳು ಸಿಗುತ್ತವೆ. ಆ ನಿದರ್ಶನದಲ್ಲಿ ಚಾಣಕ್ಯನ ನಿದರ್ಶನವೂ ಕೂಡ ಒಂದು ಅಂತ ಹೇಳ್ತಾ, ಈ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ನಮ್ಮೆಲ್ಲ ಭಾರತೀಯರಿಗೂ ಇದೊಂದು ಹೆಮ್ಮೆಯ ವಿಚಾರ ಅಂತ ಹೇಳ್ತಾ, ಮತ್ತೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ದೇಶದ ಹಿರಿಮೆ ಗರಿಮೆಯನ್ನ ಹೆಚ್ಚಿಸುವಂತಹ ಅನೇಕ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.